ಸ್ನೇಹಿತರೆ, ರಾಜೇಶ್ ಎಕ್ಸ್ಪೋರ್ಟ್ಸ್ ಹಗರಣ, ಅದರಲ್ಲಿ LIC ಹಾಕಿರೋ ದೊಡ್ಡ ಪ್ರಮಾಣದ ದುಡ್ಡು, LIC ಜನರ ದುಡ್ಡಿಂದ ರನ್ ಆಗೋ ಸರ್ಕಾರಿ ಕಂಪನಿ, ಟ್ಯಾಕ್ಸ್ ಪೇಯರ್ ಮನಿ, ಜನರ ಲಾಭ ದುಡ್ಡು, ಅದೆಲ್ಲವನ್ನ ಕೂಡ ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ ಹಾಕಿರೋ LIC. ಜೊತೆಗೆ ಆ ಒಂದು ಇಸ್ವಿ 2014 ನರೇಂದ್ರ ಮೋದಿಯವರು ಪ್ರಧಾನಿಯಾದ ವರ್ಷ. ಇದಿಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷ ಕಳೀತು? ಈಗ 12 ವರ್ಷ ಕಳೆದಿದೆ. ಈಗ ಒಂದೊಂದೇ ಡೇಟಾ ನೋಡ್ತಾ ಹೋದ್ರೆ ನಿಮಗೆ ತಲೆ ಗಿರ್ರ ಅನ್ಬೋದು. ಇಲ್ಲಿ ನಾವು ಯಾವುದೇ ಜಜ್ಮೆಂಟ್ ಪಾಸ್ ಮಾಡ್ತಿಲ್ಲ, ಜಸ್ಟ್ ನಿಮ್ಮ ಮುಂದೆ ಡೇಟಾ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದನ್ನು ಹೇಗಾದರೂ ವಿಶ್ಲೇಷಣೆ ಮಾಡ್ಬೋದು, ಅಥವಾ ಜಸ್ಟ್ ಒಂದು ಡೇಟಾ ಅಂತನಾದರೂ ಅನ್ಕೊಳ್ಳಿ. ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಇವತ್ತು ಮೌಲ್ಯವನ್ನು ಕಳ್ಕೊಂಡು, ಬಹುತೇಕ ವ್ಯಾಲ್ಯೂವನ್ನು ಕಳ್ಕೊಂಡು ಎಲ್ಲ ಹೂಡಿಕೆದಾರರಿಗೆ ಲಾಸ್ ಮಾಡಿರೋ ರಾಜೇಶ್ ಎಕ್ಸ್ಪೋರ್ಟ್ಸ್ನಲ್ಲಿ ದೇಶದ ಜನರ ಕಂಪನಿ ಆಗಿರೋ LIC, ಸರ್ಕಾರಿ ಸ್ವಾಮ್ಯದ ಕಂಪನಿ ಆಗಿರೋ LIC 2014 ಮುಂಚೆ ಹೊಂದಿದ್ದ ಷೇರುಗಳ ಮೌಲ್ಯ 1% ಇರಲಿಲ್ಲ. ಅಂದರೆ ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ 1%ಗಿಂತಲೂ ಕೆಳಗಿನ ಒಂದು ವೇಳೆ ಇದ್ದರೂ ಕೂಡ LIC ಇತ್ತು. 1% ಮೇಲೆ ಬಂದಿರಲಿಲ್ಲ ಯಾವತ್ತೂ ಕೂಡ 2014 ಮುಂಚೆ. ಆದರೆ 2014 ನಂತರ ಅಲ್ಲಿಂದ ಇಲ್ಲಿಗೆ 12 ವರ್ಷಗಳ ಅವಧಿಯಲ್ಲಿ ಫಸ್ಟಿಗೆ 1%, 2015 ವೇಳೆಗೆ 1%ಗೂ ಅಧಿಕ ಬಂತು LIC. ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯ ಶೇರ್ ಹೋಲ್ಡರ್ಗಳ ಲಿಸ್ಟ್ನಲ್ಲಿ LIC ಮೊದಲ ಬಾರಿ ಕಾಣಿಸ್ಕೊಳ್ತು, ಎಬವ್ 1% ಬಂತು 2015. ಆಮೇಲೆ ಇನ್ಕ್ರೀಸ್ ಮಾಡಿ 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 ಲಾಸ್ಟ್ 12 ವರ್ಷದಲ್ಲಿ 11% ತನಕವೂ ಪಾಲನ್ನು LIC ಪಡ್ಕೊಂಡ್ಬಿಡ್ತು, ಇನ್ವೆಸ್ಟ್ ಮಾಡ್ತು ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲಿ LIC ಲಾಸ್ಟ್ 12 ಇಯರ್ಸಲ್ಲಿ. ಇನ್ನೂ ವಿಚಿತ್ರ ಆಗುತ್ತಾ ನಿಮಗೆ ಸ್ನೇಹಿತರೆ? ಇದೇ ಅವಧಿಯಲ್ಲಿ ಭಾರಿ ಲಾಭ ಕೊಡ್ತಿರೋ ಕಂಪನಿ ಅಂತ ಎಲ್ಲರೂ ಮುಗಿಬಿದ್ದು ಹಾಕಿದ್ರ? ಇಲ್ಲ, ಬೇರೆಯವರೆಲ್ಲ ಕಮ್ಮಿ ಮಾಡ್ತಾ ಬಂದರು. ವಿದೇಶಿ ಹೂಡಿಕೆದಾರರು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ರಾಜೇಶ್ ಎಕ್ಸ್ಪೋರ್ಟ್ಸ್ನಿಂದ ಓಡ್ ಹೋಗ್ತಿರೋ ಟೈಮ್ನಲ್ಲಿ ಎಕ್ಸಿಟ್ ಆಗಿ LIC ಖರೀದಿ ಮಾಡ್ತಾ ಬಂತು. ಸೋಲ್ ಬೈಯರ್ ಫೆನಾಮಿನನ್. ಏಕಾಂಗಿಯಾಗಿ LIC ಮಾತ್ರ ಬೈ ಮಾಡ್ತಾ ಇತ್ತು. ಯಾಕೆ? ಏನು ನೋಡಿಬಿಟ್ಟು ಬೈ ಮಾಡ್ತಾ ಇದ್ರಿ LIC ದೇವರು ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ? ಯಾವ ಕಾರಣಕ್ಕೆ? ಜೊತೆಗೆ ಯಾವುದೇ ಎಕ್ಸಿಟ್ ಸ್ಟ್ರಾಟಜಿ ಕೂಡ ಕರೆಕ್ಟ್ ಆಗಿಲ್ಲ. ಲಾಸ್ಟ್ 3 ಇಯರ್ಸಿಂದ ಉದುರು ಹೋಗ್ತಾ ಇದ್ರು ಕೂಡ ರಾಜೇಶ್ ಎಕ್ಸ್ಪೋರ್ಟ್ ಷೇರುಗಳ ಮೌಲ್ಯ. LIC ಇನ್ನೂ ಕೂಡ ಗಡ್ದಾಗಿ ಈಗ ಬಹುತೇಕ ವ್ಯಾಲ್ಯೂವನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ಕಳ್ಕೊಂಡಿರೋ ಟೈಮ್ನಲ್ಲೂ ಕೂಡ, ಶೇರ್ ಹೋಲ್ಡರ್ಗಳ ದುಡ್ಡೆಲ್ಲ ಮಣ್ಣು ಪಾಲಾಗಿ ಕರಗಿ ಹೋಗ್ತಿರೋ ಟೈಮ್ನಲ್ಲೂ ಕೂಡ LIC ಗಡ್ದಾಗಿ 10% ಓನರ್ ಈಗ ರಾಜೇಶ್ ಎಕ್ಸ್ಪೋರ್ಟ್ಸಲ್ಲಿ. ಏನು ಮಣ್ಣಿಗೆ ಓನರಾ? ಏನು ಸ್ಟ್ರಾಟಜಿ ಹಾಗಾದರೆ? LIC ಭಾಳ ಇಂಟೆಲಿಜೆಂಟ್ ಕಂಪನಿ ಅಂತಾದರೆ ಉಳಿದ AMCಗಳು, ಉಳಿದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವ್ರು ಯಾಕೆ ಮೂಸಿಲ್ಲ? ಸಾಕಷ್ಟು ನಿಗೂಢ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಇದು. ಬನ್ನಿ ಕಂಪ್ಲೀಟಾಗಿ ಎಲ್ಲವನ್ನ ಕೊಯ್ದು ಓಪನ್ ಮಾಡಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಾಜಕೀಯದ ಒತ್ತಡ ಏನಾದರೂ ಕೆಲಸ ಮಾಡಿತ್ತಾ? ಸರ್ಕಾರಿ ಕಂಪನಿಯನ್ನ ATM ತರ ಯೂಸ್ ಮಾಡಲಾಯ್ತಾ ಅನ್ನೋ ಕ್ವಶನ್ ಇಲ್ಲಿ. ರಾಜೇಶ್ ಎಕ್ಸ್ಪೋರ್ಟ್ಸ್ 15 ಲಕ್ಷ ಕೋಟಿಯ ಸುಳ್ಳು ಲೆಕ್ಕ ಕೊಟ್ಟಿದ್ದು, ಸೆಬಿ ತನಿಖೆ ಮಾಡಿರೋದು, ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ನಾವು ಈ ರಿಪೋರ್ಟಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಆದರೆ ಸ್ನೇಹಿತರೆ, ಈಗ ನಾವು ಹುಡುಕಿ ಕೆದಕಿ ನೋಡಿದ್ರೆ ಒಳಗಡೆ ಯಾವಾಗೆಲ್ಲ ನಿಜವಾಗ್ಲೂ ಹಾಕಿದ್ರು ಅಂತ ಹೇಳಿ ನೋಡಿದ್ರೆ ನಮಗೆ ಶಾಕ್ ಆಯಿತು. ಆ ಹೂಡಿಕೆಯ ಟೈಮ್ ಲೈನ್ ಇದು LICಯ ನಡೆಯನ್ನು ಪ್ರಶ್ನಿಸುವ ಹಾಗಿದೆ. ಅದರ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಗಳ ಮೇಲೇ ದೊಡ್ಡ ಕಪ್ಪು ಚುಕ್ಕೆ ನೆಟ್ಟಿದೆ. ಜನರ ದುಡ್ಡನ್ನು ಹ್ಯಾಂಡಲ್ ಮಾಡೋ ಯೋಗ್ಯತೆ ಇವರಿಗಿದೆಯಾ ಅನ್ನೋ ಪ್ರಶ್ನೆ ಮೂಡೋಕೆ ಕಾರಣ ಆಗಿದೆ. ಸ್ವಲ್ಪ ಈ ಡೇಟಾವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. 2014-15 ಆಸುಪಾಸಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ನಲ್ಲಿ LIC ಹೊಂದಿದ್ದ ಪಾಲು 1%ಗಿಂತಲೂ ಕೆಳಗೆ ಬಿಫೋರ್ 2014. ಅದೊಂದು ನಾರ್ಮಲ್ ಇನ್ವೆಸ್ಟ್ಮೆಂಟ್ ಆಗಿತ್ತು ಅಷ್ಟೇ, ಅಷ್ಟೊಂದು ಸಿಗ್ನಿಫಿಕೆಂಟ್ ಅಲ್ಲ. ಆದರೆ 2016 ಮಾರ್ಚ್ ಬರುವಷ್ಟರಲ್ಲಿ ಈ ಪಾಲು ದಿಢೀರನೆ 1.99%ಗೆ ಏರಿಕೆ ಆಯಿತು. ಅಲ್ಲಿಂದ ಆರಂಭ ಅಷ್ಟೇ. ನಂತರ ಆಗ್ತಾ ಹೋಗಿರೋ ಬೆಳವಣಿಗೆಗಳನ್ನು ಗಮನಿಸಿ, ಅನ್ಇಮ್ಯಾಜಿನಬಲ್. ನೆಕ್ಸ್ಟ್ 10 ಇಯರ್ಸ್ನಲ್ಲಿ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ ಈ ರಾಜೇಶ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ದೊಡ್ಡ ಗೋಲ್ಮಾಲ್ ಇದೆ, ರೆವಿನ್ಯೂಗೂ ಪ್ರಾಫಿಟ್ಗೂ ಮ್ಯಾಚ್ ಆಗ್ತಿಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನುಮಾನ ಬರೋಕ್ಕೆ ಶುರುವಾಯಿತು. ಹಾಗಾಗಿ ಅವರೆಲ್ಲ ಈ ಕಂಪನಿಯಿಂದ ದೂರ ಸರಿಯೋಕೆ ಶುರು ಮಾಡಿದ್ರು. ಹೊಸದಾಗಿ ಯಾವುದೇ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಗಳು ಹಣ ಹಾಕಲಿಲ್ಲ, ತುಂಬ ಜನ ಮಾರಿದ್ರು. ಮ್ಯೂಚುವಲ್ ಫಂಡ್ಗಳ ಪಾಲು ಕೂಡ ಬಹುತೇಕ 0 ಆಗೋಯ್ತು, ಅಂದರೆ ಸೇಲ್ ಮಾಡಿದ್ರೆಲ್ಲ. ಆದರೆ ಇವರೆಲ್ಲ ಮಾರಿದ್ದನ್ನು ಬಾಚಿ ತಗೊಂಡು ಕಾಪಾಡಿದ್ಯಾರು? LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಬಿಡದೆ ಖರೀದಿ ಮಾಡ್ತಾ ಹೋದ್ರು. ಅದೆಷ್ಟು ಅಗ್ರೆಸಿವ್ ಆಗಿ ಅಂದರೆ 2022 ಮಾರ್ಚ್ ವೇಳೆಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಲ್ಲಿ 11.22% ಬೃಹತ್ ಶೇರನ್ನು LIC ಒಂದೇ ಕಂಪನಿ ಇಟ್ಕೊಂಡಿತ್ತು. ಅಷ್ಟು ದುಡ್ಡು ಹಾಕಿದ್ರು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯ ಮುನ್ನ ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಒಂದು ಕಡೆ LIC ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳೇ ಹೀಗೆ ಮುಳುಗೋ ಹಡಗಲ್ಲಿ ದುಡ್ಡು ಹಾಕಿ ಕೋಟಿ ಕರಗಿಸ್ಕೊಳ್ತಾ ಇದ್ರೆ,
ಇನ್ನು ಮಾರ್ಕೆಟ್ನಲ್ಲಿ ನೋಡಿ ವೊಲಾಟಿಲಿಟಿ ಅನ್ನೋದು, ಏರಿಳಿತ ಅನ್ನೋದು ಎಷ್ಟಿರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ಬೋದು. ಹಾಗಂತ ಮಾರ್ಕೆಟ್ ಈಸ್ ನಾಟ್ ಬ್ಯಾಡ್, ಎಲ್ಲಾದು ಹಂಗೆ ಇರುತ್ತಂತಲ್ಲ. ಬಟ್ ಲಾಂಗ್ ಟರ್ಮ್ ನಲ್ಲಿ ಮಾರ್ಕೆಟ್ ಗ್ರೇಟ್. ಯಾಕಂದ್ರೆ ಹಿಸ್ಟಾರಿಕಲ್ ರಿಟರ್ನ್ಸ್ ನಮಗೆ ಅದನ್ನೇ ಹೇಳುತ್ತೆ, ಡಿಸಿಪ್ಲಿನ್ ಇದ್ರೆ ಮಾರ್ಕೆಟ್ನಲ್ಲಿ ಗ್ರೋ ಆಗುತ್ತೆ ದುಡ್ಡು ಅಂತ. ಆದರೆ ಶಾರ್ಟ್ ಮೀಡಿಯಂ ಟರ್ಮ್ಗೆ, ಇನ್ನು 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು 3 ವರ್ಷ ಬಿಟ್ಟು ಬೇಕಾಗಿರೋ ದುಡ್ಡಿಗೆ, ಅದನ್ನು ಯಾವಾಗಲೂ ಕೂಡ ನಿಮಗೆಲ್ಲ ಆರ್ಥಿಕ ತಜ್ಞರು ಏನು ಹೇಳ್ತಾರೆ, ಸೇಫರ್ ಸೈಡ್ ಇಟ್ಕೋಬೇಕು, ಮಾರ್ಕೆಟ್ ಲಿಂಕ್ಡ್ ಇರಬಾರ್ದು, ಪ್ರಿಡಿಕ್ಟಬಲ್ ಆಗಿರಬೇಕು, ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ಫಿಕ್ಸೆಡ್ ಬಡ್ಡಿ ಬರೋ ಥರ ಇರಬೇಕು ಅಂತ ಹೇಳಿ. ಅಂಥ ಟೈಮ್ನಲ್ಲಿ FD ಅಂದರೆ ಲಮ್ಸಮ್ ಅಮೌಂಟ್ ಇದ್ರೆ FD ಇಡ್ಬೋದು. ಆದರೆ SIP ಮಾರ್ಕೆಟಲ್ಲೇ ಮಾಡ್ದಂಗೆ SIP ಮಾಡಬೇಕು, ಬಟ್ ನನಗೆ ಫಿಕ್ಸೆಡ್ ಬಡ್ಡಿ ಬರಬೇಕು ಅಂದರೆ ರಿಕರಿಂಗ್ ಡೆಪಾಸಿಟ್ ಇದೆ, FD ಇನ್ನೊಂದು ರೂಪ, ಬ್ಯಾಂಕ್ಗಳ ಪ್ರಾಡಕ್ಟ್ ಇದು RD ಅಂತ. ನೀವು ಸ್ಟೇಬಲ್ ಮನಿ ಆಪ್ ಮೂಲಕ ಭಾರತದ ಎಲ್ಲಾ ಬ್ಯಾಂಕ್ಗಳು ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ ಬಡ್ಡಿಯನ್ನ ಕಂಪೇರ್ ಮಾಡಬಹುದು. ಹಾಗೂ ಹೈಯೆಸ್ಟ್ ಇಂಟ್ರೆಸ್ಟ್ ಇರೋ ಬ್ಯಾಂಕ್ ಯಾವುದು ಅಂತ ನೀವೇ ಚೂಸ್ ಮಾಡಿಕೊಂಡು ಅಲ್ಲಿ ನೀವು RDಯನ್ನ ಶುರು ಮಾಡ್ಬೋದು. ಇಂಟ್ರೆಸ್ಟ್ ಎಷ್ಟಿದೆ ಇವಾಗ? 8.1ರಿಂದ 8.3% ತನಕವೂ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳು ಈಗ ಲಭ್ಯ ಇದಾವೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಓಪನ್ ಮಾಡಿ ಫ್ರೀ ಆಗಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ 1-2 ಸಾವಿರ ರೂಪಾಯಿಂದಲೂ ನೀವು SIPಯನ್ನ ಶುರು ಮಾಡಬಹುದು RDಯಲ್ಲಿ. ಸ್ನೇಹಿತರೆ, ಅಗೇನ್ ಹೇಳ್ತಾ ಇದೀವಿ, ಮಾರ್ಕೆಟ್ ಲಿಂಕೇ ಇರೋದಿಲ್ಲ ಇದಕ್ಕೆ. ಬ್ಯಾಂಕ್ ಕೊಡೋ ಬಡ್ಡಿಯೊಂದಿಗೆ ನೀವು ಪ್ರಿಡಿಕ್ಟಬಲ್ ರೀತಿಯಲ್ಲಿ ತೀರಾ ತಲೆ ಕೆಡಿಸ್ಕೊಂಡು ದಿನ ಬೆಳಗಾದ್ರೆ ಎಷ್ಟು ಬಿತ್ತು ಎಷ್ಟು ಹೋಯ್ತು ಅಂತ ನೋಡಿದೆ ಮುಂಚೆನೆ ಪ್ರಾಮಿಸ್ ಮಾಡಿರೋ ಬ್ಯಾಂಕ್ ಬಡ್ಡಿಯೊಂದಿಗೆ ನೀವು ಉಳಿತಾಯದ ಅಭ್ಯಾಸವನ್ನ ಶುರು ಮಾಡೋ ಆಸಕ್ತಿ ಇರೋರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಇರೋ ಲಿಂಕ್ ಅನ್ನ ಚೆಕ್ ಮಾಡಿ. ಸ್ನೇಹಿತರೆ, ಬನ್ನಿ ಕಂಟಿನ್ಯೂ ಮಾಡೋಣ. ಎಕ್ಸಿಟ್ ಪ್ಲಾನೇ ಇಲ್ಲ, 90% ಬಿದ್ರು ಕಣ್ಮುಚ್ಚಿ ಕೂತ LIC. 2023 ಫೆಬ್ರವರಿಯಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ ಷೇರು ಬೆಲೆ 946 ರೂಪಾಯಿ 85 ಪೈಸೆ ತಲುಪಿ ಪೀಕ್ ನಲ್ಲಿತ್ತು. ಆದ್ರೆ ಅದೇ ವರ್ಷದ ಕಡೆಯಲ್ಲಿ ಕಂಪನಿಯ ಆಡಿಟ್ ರಿಪೋರ್ಟ್ಗಳಲ್ಲಿನ ಗೊಂದಲ ಹಾಗೂ ಸ್ವಿಟ್ಜರ್ಲೆಂಡ್ನಿಂದ ಬರ್ತಾ ಇದ್ದ ನಕಲಿ ಆದಾಯದ ಬಗ್ಗೆ ಸೆಬಿಗೆ ಅನುಮಾನ ಎಲ್ಲ ಶುರುವಾಯಿತು. ಯಾವಾಗ ಸೆಬಿ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ ಅನ್ನೋ ವಿಚಾರ ಮಾರ್ಕೆಟ್ಗೆ ಗೊತ್ತಾಯಿತು, ಅಲ್ಲಿಂದ ಸ್ಟಾಕ್ ಬೆಲೆ ಮೇಲ್ ಬಿಸಾಕಿರೋ ಕಲ್ಲು ಕೆಳಗೆ ಬೀಳೋಕೆ ಶುರುವಾಗುತ್ತಲ್ಲ, ಹಾಗೆ ಬೀಳೋಕೆ ಶುರುವಾಯಿತು. ಜಸ್ಟ್ ಲಾಸ್ಟ್ 3 ಇಯರ್ಸ್ ಅಲ್ಲಿ ಬರೋಬ್ಬರಿ 90% ಮೌಲ್ಯವನ್ನ ಕಳ್ಕೊಂಡಿದೆ. ವಿದೇಶಿ ಹೂಡಿಕೆದಾರರೆಲ್ಲ ತಮ್ಮ ಶೇರನ್ನ ಮಾರಿ ಓಡ್ ಹೋದ್ರು. ಇವತ್ತಿನ ಟ್ರೇಡಿಂಗ್ ನಲ್ಲಿ ಇದರ ಬೆಲೆ ಬರೀ ಎಲ್ಲಿ 900 ರೂಪಾಯಿ, ಹತ್ತಿರ 1000 ರೂಪಾಯಿ, ಎಲ್ಲಿ 98 ರೂಪಾಯಿ ಬಂದು ನಿಂತ್ಕೊಂಡಿದೆ. ಆದರೆ ಸರ್ಕಾರಿ ಕಂಪನಿ ಗ್ಯಾರಂಟಿ LIC ಮಾತ್ರ 2023 ಮಾರ್ಚ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ತನ್ನ ಶೇಕಡ 10.80% ಪಾಲನ್ನ ಕದಲಿಸಲೇ ಇಲ್ಲ, ಮಾರೇ ಇಲ್ಲ. ಜಸ್ಟ್ 0.4% ಅಷ್ಟೇ ಕಮ್ಮಿ ಮಾಡಿ ಹಾಗೆ ಇಟ್ಕೊಂಡಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, 89% ಲಾಸ್. LIC ಹೊಂದಿದ್ದ ಷೇರುಗಳ ಮೌಲ್ಯ ಪೀಕ್ನಲ್ಲಿದ್ದಾಗ 3018 ಕೋಟಿ ರೂಪಾಯಿ ಇತ್ತು. ಆದರೆ ಇವತ್ತು ಬರೀ 331 ಕೋಟಿ ರೂಪಾಯಿ ಆಗಿದೆ LIC ಹಾಕಿರೋ ದುಡ್ಡಿನ ಮೌಲ್ಯ. ಅಂದರೆ LICಯ ಕಣ್ಣ ಮುಂದೆನೆ ಬರೋಬ್ಬರಿ 2687 ಕೋಟಿ ರೂಪಾಯಿ ಧೂಳಿಪಟ ಆಗಿದೆ. ಕೇವಲ ಈ 1.5 ವರ್ಷದ ಟೈಮ್ನಲ್ಲೇ 290 ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಆಗಿದೆ. ಹಾಗಿದ್ರೆ ಮುಳುಗೋ ಹಡಗಿನಿಂದ ಎಲ್ಲರೂ ಜಿಗಿದು ಪ್ರಾಣ ಉಳಿಸ್ಕೊಳ್ತಾ ಇದ್ರೆ LIC ಮಾತ್ರ ಜನರ ದುಡ್ಡನ್ನ ನೀರ್ಪಾಲ್ ಮಾಡಿದ್ಯಾಕೆ? ಇಲ್ಲಿ ಕೆಲವರು ವಾದ ಮಾಡಬಹುದು, ಷೇರುಪೇಟೆ ಮೇಲೆ 16 ಕಂಪನಿಗಳಲ್ಲಿ ಹಾಕ್ತಾರೆ, ಕೆಲವೊಂದ್ರಲ್ಲಿ ಲಾಭ ಬರುತ್ತೆ, ಎಲ್ಲ ಒಂದೊಂದು ಕಡೆ ಲಾಸು ಆಗುತ್ತೆ ಅಂತ, ಡೈವರ್ಸಿಫಿಕೇಶನ್ ಮಾಡಿರ್ತಾರೆ ಅಂತ. ಆದರೆ ಸ್ನೇಹಿತರೆ, LIC ಯಾವುದೋ ಸಾಮಾನ್ಯ ಕಂಪನಿಯಲ್ಲ, ಯಾವುದೋ ಕುರುಡು ಕೋಳಿ ಎಲ್ಲ, ಇದು ಅಕ್ಕಿ ಬುಟ್ಟಿ ಅಂತೇಳಿ ಹೋಗಿ ಹಾವಿನ ಬಾಯಿಗೆ ತಲೆ ಹಾಕ್ಲಿಕ್ಕೆ ದೊಡ್ಡ ಇನ್ಸ್ಟಿಟ್ಯೂಷನ್ ಇದು. ರಿಸರ್ಚ್ ಮಾಡೋಕ್ಕೆ ಜನ ಇಲ್ವಾ ಅಲ್ಲಿ? ಒಂದು ಕಂಪ್ನಿಲಿ ಸಣ್ಣ ಒಂದು ಸ್ಟೇಕ್ ತಗೋಬೇಕಂದ್ರೂ ಕೂಡ ರಿಸರ್ಚ್ ಮಾಡಬೇಕು. 10%, ಒಂದು ಕಂಪ್ನಿಲಿ 10% ನೀವು ಇನ್ವೆಸ್ಟ್ ಮಾಡಿ ನಿಮ್ಮದು ತಗೊಳ್ತೀರಿ ಅಂತ ಹೇಳಿದ್ರೆ ಏನು ರಿಸರ್ಚ್ ಮಾಡಿದ್ರಿ, ಏನು ಚೆಕ್ ಮಾಡಿದ್ರಿ? ಓಕೆ, LIC ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತಾಗಿಲ್ಲ, ಎಲ್ಲರೂ ಹಾಕಿದ್ರು ಅಂದ್ರೆ ಅದು ಬೇರೆ. ಬೇರೆಯವ್ರಿಗೆಲ್ರಿಗೂ ಗೊತ್ತಾಗಿದೆಯಲ್ಲ, ಮ್ಯೂಚುವಲ್ ಫಂಡ್ಗಳು, ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಎಕ್ಸಿಟ್ ಆಗಿದಾರಲ್ಲ. ಅದನ್ನ ನೋಡಿನೂ LIC ಯಾಕೆ ಇನ್ನೂ ಷೇರುಗಳನ್ನ ಜಾಸ್ತಿ ಖರೀದಿ ಮಾಡ್ತಾ ಹೋಯ್ತು, ಅಥವಾ ಹೈ ಸ್ಟೇಕ್ಸ್ ಅನ್ನು 10% ಇಟ್ಕೊಂಡು ಕೂತ್ಕೊಂಡಿತ್ತು? ಸಾಮಾನ್ಯ ಜನರ ಒಂದೊಂದು ರೂಪಾಯಿ ಹಣಕ್ಕೂ ಇರಬೇಕಾದ ಹೊಣೆಗಾರಿಕೆ ಮತ್ತು ಸಿಸ್ಟಮ್ ನ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ, ಅದ್ರ ಬಗ್ಗೆ ಈಗ ನೇರವಾಗಿ ಪ್ರಶ್ನೆ ಮಾಡಬೇಕಾಗಿದೆ LICಯನ್ನ. ಕಂಪನಿಯ ಮಾಲೀಕ ರಾಜೇಶ್ ಮೆಹ್ತಾ ನೇರವಾಗಿ ರಾಜಕೀಯದಲ್ಲಿ ಇಲ್ಲದೆ ಇರಬಹುದು, ಆದರೆ ಕಂಪನಿ ಪೊಲಿಟಿಕಲಿ ಇನ್ಫ್ಲೂಯೆನ್ಷಿಯಲ್ ಅನ್ನೋದು ಮಾರ್ಕೆಟ್ ನಲ್ಲಿ ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಈ ಹೂಡಿಕೆ ಸರ್ಕಾರದ ರೂಲಿಂಗ್ ಇಕೋಸಿಸ್ಟಮ್ ಅಂದ್ರೆ ಆಡಳಿತ ವ್ಯವಸ್ಥೆಯ ಜೊತೆಗೆ ಏನಾದ್ರೂ ಲಿಂಕ್ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಸಾಮಾನ್ಯ ಷೇರುದಾರ ಸೆಬಿಗೆ ಲೆಟರ್ ಬರೆಯೋ ತನಕ ಸೆಬಿ ಏನು ಹೊದ್ಕೊಂಡು ಮಲಗಿತ್ತ 15 ಲಕ್ಷ ಕೋಟಿ ರೂಪಾಯಿನ ಮಿಸ್ ಮ್ಯಾಚ್ ನಡೀತಿರೋ ಟೈಮ್ನಲ್ಲಿ ಅಂತ ಎಲ್ಲ ಪ್ರಶ್ನೆಗಳನ್ನ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಪ್ರೆಸ್ ಮೀಟ್ ಮಾಡಿ ಮೋದಿ ಸರ್ಕಾರ ಕೇಳಿದ್ದಾರೆ. LICನ ATM ತರ ಬಳಸಿಕೊಳ್ಳಲಾಗ್ತಾ ಇದೆಯಾ? ಸ್ನೇಹಿತರೆ, ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನೋದು ಒಂದು ಉದಾಹರಣೆ ಅಷ್ಟೇ. LICಯ ಸಿಕ್ಕಾಪಟ್ಟೆ ದೊಡ್ಡ ಹಣದ ಬುಟ್ಟಿಯನ್ನ ಸಂಕಷ್ಟದಲ್ಲಿರೋ ಕಂಪನಿಗಳನ್ನ ಕಾಪಾಡೋಕೆ ರಕ್ಷಾ ಕವಚದಂತೆ ಬಳಸಲಾಗ್ತಿದೆ ಅನ್ನೋ ಆರೋಪ ಈ ಮೊದಲಿಂದಲೂ ಇದೆ.
ಈ ಹಿಂದೆ ಕೂಡ LIC ಹೀಗೆ ಬೇರೆ ಬೇರೆ ಕಡೆ ಹಣ ಹಾಕಿ ಕೈ ಸುಟ್ಟುಕೊಂಡಿರೋ ಲಿಸ್ಟ್ ತುಂಬಾನೇ ಇದೆ. 2018ರಲ್ಲಿ 91,000 ಕೋಟಿ ರೂಪಾಯಿ ಸಾಲದ ಸುಳಿಯಲ್ಲಿ ಸಿಲುಕಿ ದಿವಾಳಿಯಾದ IL&FS ಕಂಪನಿಯಲ್ಲಿ ಅತಿ ದೊಡ್ಡ ಷೇರುದಾರ ಆಗಿದ್ದು ಇದೇ ಹೆಮ್ಮೆಯ LIC. ಆ ಕಂಪನಿ ಮುಳಿದಾಗ LICಯ ಕೋಟ್ಯಂತರ ರೂಪಾಯಿ ಕೂಡ ಗಾನ್ ಕೇಸ್. ಅದೇ ರೀತಿ 2018-19 ಟೈಮ್ನಲ್ಲಿ IDBI ಬ್ಯಾಂಕ್ 31%ಕ್ಕಿಂತ ಹೆಚ್ಚು ಬ್ಯಾಡ್ ಲೋನ್ಸ್ ಇಟ್ಕೊಂಡು ದಿವಾಳಿ ಅಂಚಿಗೆ ಬಂದಿತ್ತು. ಖಾಸಗಿ ಹೂಡಿಕೆದಾರರು ಯಾರು ಕೂಡ ಆ ಕಡೆಗೆ ತಲೆ ಹಾಕಿ ಮಲಗ್ತಾ ಇರಲಿಲ್ಲ. ಆಗ ಈ ಬ್ಯಾಂಕ್ ಅನ್ನ ಬಚಾವ್ ಮಾಡೋಕೆ LIC ಬರೋಬ್ಬರಿ 30,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ತೊಗೊಂಡೋಗಿ ಸುರಿತು. ಅಷ್ಟೇ ಅಲ್ಲ, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ GIC ನಂತಹ ಸರ್ಕಾರಿ ಕಂಪನಿಗಳ IPO ಬಂದಾಗ ಜನ ಯಾರು ಷೇರು ಖರೀದಿಸದೇ ಇದ್ದಾಗ LICನೇ ಮುಗಿಬಿದ್ದು ದುಡ್ಡು ಹಾಕಿತ್ತು. ಆ ಷೇರುಗಳು ಆಮೇಲೆ ಪಾತಾಳ ಕುಸಿದು LIC ದೊಡ್ಡ ಮಟ್ಟದ ಲಾಸ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಖಾಸಗಿ ಕಂಪನಿಗಳಿಗೆ ಅಥವಾ ಬ್ಯಾಂಕ್ಗಳಿಗೆ ಬೇರೆ ಎಲ್ಲೂ ಸಾಲ ಸಿಗದೇ ಇದ್ದಾಗ ಜನರ ಪ್ರೀಮಿಯಂ ಹಣವನ್ನ ಅವರಿಗೆ ಆಸರೆಯಾಗಿ ಕೊಡ್ಲಾಗ್ತಿದ್ಯಾ ಅನ್ನೋ ಗಂಭೀರ ಪ್ರಶ್ನೆಯನ್ನ ಈಗ ಕೇಳಲಾಗ್ತಿದೆ. 2025 ಅಕ್ಟೋಬರ್ನಲ್ಲಿ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ನ ರಿಪೋರ್ಟ್ ನೋಡಿ ಸ್ಕ್ರೀನ್ ಮೇಲೆ. ಅದಾನಿ ಕಂಪನಿಯನ್ನ ಉಳಿಸೋಕೆ ಸರ್ಕಾರ LICಯನ್ನ ಬಳಸ್ಕೊಂಡಿತ್ತು ಅನ್ನೋ ದೊಡ್ಡ ಆರೋಪವನ್ನ ಈ ವಿದೇಶಿ ಸಂಸ್ಥೆ, ಅದು ಅಮೆರಿಕನ್ ಕಂಪನಿ, ವಾಷಿಂಗ್ಟನ್ ಪೋಸ್ಟ್ ಆರೋಪ ಮಾಡಿತ್ತು. ಓಕೆ, ಅಮೆರಿಕನ್ ಕಂಪನಿ, ಪೊಲಿಟಿಕಲಿ ಮೋಟಿವೇಟೆಡ್, ವಾಟ್ ಎವರ್ ಇಟ್ ಈಸ್. ಆದ್ರೆ ಪ್ಯಾಟ್ರನ್ ಕೆಲವೊಂದಷ್ಟು ಕಾಣಿಸ್ತಾ ಇದೆಯಲ್ಲ. ಈಗ ರಾಜೇಶ್ ಎಕ್ಸ್ಪೋರ್ಟ್ಸ್ ಕತೆ ನೋಡಿ. ಓಕೆ, ಏನಾಗಿತ್ತು ಅವಾಗ ಅದಾನಿ ಕೇಸಲ್ಲಿ? 2024ರಲ್ಲಿ ಅಮೆರಿಕದಲ್ಲಿ ಅದಾನಿ ಗ್ರೂಪ್ ಮೇಲೆ ಕೇಸ್ ಆದಾಗ ಜಾಗತಿಕ ಮಟ್ಟದಲ್ಲಿ ವಿದೇಶಿ ಫಂಡಿಂಗ್ ನಿಂತು ಹೋಗಿತ್ತು. ಆಗ ಅದಾನಿ ಪೋರ್ಟ್ಸ್ಗೆ ತುರ್ತಾಗಿ 5,000 ಕೋಟಿ ರೂಪಾಯಿ ಸಾಲ ಬೇಕಾಗಿತ್ತು. ಬೇರೆ ಖಾಸಗಿ ಇನ್ವೆಸ್ಟರ್ಸ್ ದೂರ ಉಳಿದಾಗ LIC ಮಾತ್ರ ಆ ಹಣವನ್ನ ಇನ್ವೆಸ್ಟ್ ಮಾಡ್ತು. 33,000 ಕೋಟಿಯ ಬೇಲ್ಔಟ್ ಪ್ಲಾನ್ ಕೂಡ ಸರ್ಕಾರದ ಮಟ್ಟದಲ್ಲಿ ಆಗಿತ್ತು ಅಂತ ಆ ವರದಿಯಲ್ಲಿ ಆರೋಪ ಮಾಡಲಾಗಿತ್ತು. ಅಗೇನ್ ಅದು ಆರೋಪ. ಆಮೇಲೆ LIC ಮತ್ತು ಅದಾನಿ ಗ್ರೂಪ್ ಇಬ್ರು ಕೂಡ ಈ ಆರೋಪವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ರು. ನಮ್ಮ ಹೂಡಿಕೆ ನಿರ್ಧಾರಗಳನ್ನ ಯಾರು ಕಂಟ್ರೋಲ್ ಮಾಡಲ್ಲ, ನಾವು ಮಾರ್ಕೆಟ್ಗೆ ತಕ್ಕಂತೆ ದುಡ್ಡು ಎಲ್ಲಿ ಲಾಭ ಬರುತ್ತಂತ ಕಾಣುತ್ತೋ, ಮುಂದೆ ಗ್ರೋತ್ ಪಾಸಿಬಿಲಿಟಿ ಕಾಣುತ್ತೋ ಅಲ್ಲಿ ಹಾಕ್ತೀವಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಅಫ್ಕೋರ್ಸ್ ಅದಾನಿ ವಿಚಾರದಲ್ಲಿ LICಗೆ ಲಾಸ್ ಆಗಲಿಲ್ಲ, ದುಡ್ಡು ಮಾಡ್ಕೊಂಡ್ರು ಅದಾನಿ ಕಂಪನಿ ದುಡ್ಡು ಹಾಕಿ ಅವರು. ಆದ್ರೆ ಖಾಸಗಿ ಹೂಡಿಕೆದಾರರು ಎಸ್ಕೇಪ್ ಆದಾಗ್ಲೆಲ್ಲ LIC ಮಾತ್ರ ಯಾಕೆ ಪದೇ ಪದೇ ಮುಳುಗೋ ಹಡಗಲ್ಲೇ ಬಂದು ಹಾರಿಬಿಡುತ್ತೆ ಅನ್ನೋದು ಇವತ್ತಿಗೂ ಜನರಿಗೆ ಕಾಡ್ತಿರೋ ದೊಡ್ಡ ಪ್ರಶ್ನೆ. ಎಗೇನ್ ಇಲ್ಲೂ ಕೂಡ ಕೆಲವರು ವಾದ ಮಾಡ್ತಾರೆ, ಇಲ್ಲ ಅದು ಗುಡ್ ವ್ಯಾಲ್ಯೂ ಅಂತ ಕಂಡ್ರೆ, ಚೀಪ್ ಆಗಿ ಸಿಗ್ತಿದೆ ಅಂತ ಕಂಡ್ರೆ ಅವರು ಖರೀದಿ ಮಾಡಿರ್ಬೋದು ಅಂತ. ಹಾಗಾದ್ರೆ ಬೇರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ, ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಆ ಲಾಭ ಬೇಡವಾ? ಅವ್ರು ಯಾಕೆ ಅದನ್ನು ಮೂಸಿಲ್ಲ ರಾಜೇಶ್ ಎಕ್ಸ್ಪೋರ್ಟ್ಸ್ ಅನ್ನ? ಸಿಸ್ಟಮ್ ಎಲ್ಲಿ ಫೇಲ್ ಆಗ್ತಿದೆ? ಮ್ಯೂಚುವಲ್ ಫಂಡ್ಗಳು ಸೇಫ್, ಸರ್ಕಾರಿ ಕಂಪನಿಗಳು ಫೇಲ್. ಯಾಕೆ? ಇದಕ್ಕೆ ಮುಖ್ಯ ಕಾರಣ ಸಿಸ್ಟಮ್ ನಲ್ಲಿರೋ ಲೂಪ್ ಹೋಲ್ಸ್. ಇದನ್ನ 3 ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಮೊದಲನೇದು ಡ್ಯುಯಲ್ ಮ್ಯಾಂಡೇಟ್. ಒಂದು ಪ್ರೈವೇಟ್ ಮ್ಯೂಚುವಲ್ ಫಂಡ್ ಕಂಪನಿಯ ಗುರಿ ಒಂದೇ, ಕಮ್ಮಿ ರಿಸ್ಕ್ ನಲ್ಲಿ ಹೂಡಿಕೆದಾರರಿಗೆ ಗರಿಷ್ಠ ಲಾಭವನ್ನ ತಂದುಕೊಡೋದು. ಆದ್ರೆ LICಗೆ ಲಾಭ ಮಾಡಿಕೊಡೋ ಪ್ರೆಷರ್ ಜೊತೆಗೆ ಸರ್ಕಾರದ ಮಾತು ಕೇಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಓನರ್ ಹೇಳಿದಾಗೆ, ಮೆಜಾರಿಟಿ ಓನರ್ ಗವರ್ಮೆಂಟ್ ಆಫ್ ಇಂಡಿಯಾ. ಯಾವಾಗಾದ್ರೂ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕ್ರ್ಯಾಶ್ ಆಗ್ತಿದ್ದಾಗ ಅಥವಾ ಯಾವ್ದಾದ್ರೂ ದೊಡ್ಡ ಬ್ಯಾಂಕ್ ಮುಳುಗುವಾಗ ಮಾರ್ಕೆಟ್ನ ಬ್ಯಾಲೆನ್ಸ್ ಮಾಡೋಕೆ ಸರ್ಕಾರ ಕಡೆಯ ಆಶಾಕಿರಣವಾಗಿ ಅಲ್ಲಿ ಹೋಗಿ ದುಡ್ಡು ಸುರಿಯೋ ಟಾಸ್ಕ್ ಅನ್ನ ಇಂಥ LIC ಅಂತ ಸಂಸ್ಥೆಗಳ ಮೇಲೆ ಕೊಡೋ ಚಾನ್ಸಸ್ ಇರುತ್ತೆ. ಹಿಂಗೆ ಆಗಿದೆ ಅಂತ ನಾವು ಹೇಳ್ತಿಲ್ಲ, ಆ ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಬೇಲ್ಔಟ್ ಪ್ಯಾಕೇಜಸ್ SBIನ ಕೂಡ ಬಳಸೋದಿಲ್ವಾ? ಈ ಸರ್ಕಾರಿ ಸ್ಕೀಮ್ಗಳಿಗೆ ಲೋನ್ ಹಂಚಕ್ಕೆ ಇದಕ್ಕೆಲ್ಲ ಬಳಸೋದಿಲ್ವಾ? ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳನ್ನ ಪೊಲಿಟಿಕಲಿ ಮೋಟಿವೇಟೆಡ್ ಸ್ಕೀಮ್ಗಳಿಗೆ. ಹಾಗೆ ಎರಡನೇದು 3C ಪ್ಯಾರಾಲಿಸಿಸ್, ಅಂದರೆ CBI, CVC, CAG ಸಂಸ್ಥೆಗಳ ಭಯ. ಒಬ್ಬ ಸರ್ಕಾರಿ ಅಧಿಕಾರಿ ಏನಾದರೂ ಷೇರುಗಳನ್ನು ನಷ್ಟಕ್ಕೆ ಮಾರಾಟ ಮಾಡಿದ್ರೆ ನಾಳೆ 3 ಸಂಸ್ಥೆಗಳು ಬಂದು ನೀನು ಯಾಕೆ ಲಾಸಿಗೆ ಮಾರದೆ, ಕಮಿಷನ್ ತಿಂದಿದ್ಯಾ, ಬಿಡು ಬಾಯಿ ಅಂತ ಹೇಳಿ ಕಾಲರ್ ಹಿಡಿಬಹುದು. ಇದೇ ಭಯಕ್ಕೆ ಆ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾ? ಷೇರು ಬೆಲೆ ಕಂಪ್ಲೀಟ್ 0 ಆಗಿ ಬೂದಿ ಆದರೂ ಕೂಡ ಪರವಾಗಿಲ್ಲ, ಒಂದು ನಿರ್ಧಾರ ತಗೊಳ್ಳದೆ, ಒಂಥರ ಇದು ಪಾಲಿಸಿ ಪ್ಯಾರಾಲಿಸಿಸ್ ಅಥವಾ ಡಿಸಿಷನ್ ಮೇಕಿಂಗ್ ಪ್ಯಾರಾಲಿಸಿಸ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸ್ಲೋ ಮೂವಿಂಗ್ ಡಿಸಿಷನ್ ಮೇಕಿಂಗ್ ಅಷ್ಟೊತ್ತಿಗೆ ಬಿದ್ದು ಹೋಗಿರುತ್ತೆ. ನೆಕ್ಸ್ಟ್, ನೋ ಸ್ಕಿನ್ ಇನ್ ದಿ ಗೇಮ್. ಪ್ರೈವೇಟ್ ಮ್ಯಾನೇಜರ್ಗೆ ಲಾಭ ತಂದು ಕೊಟ್ರೆ ಬೋನಸ್ ಸಿಗುತ್ತೆ. ಆದರೆ ಸರ್ಕಾರಿ ಅಧಿಕಾರಿಗೆ 10,000 ಕೋಟಿ ರೂಪಾಯಿ ಲಾಭ ಬಂದರೂ ಬರೋದು ತಿಂಗಳಿಗೆ ಫಿಕ್ಸೆಡ್ ಸಂಬಳ ಮಾತ್ರ. 10,000 ಕೋಟಿ ರೂಪಾಯಿ ಲಾಸ್ ಆದರೂ ಕೂಡ ಬರೋದು ಅದೇ ಫಿಕ್ಸೆಡ್ ಸಂಬಳ. ಕಡೆಯದಾಗಿ ಅರ್ಥ ಮಾಡ್ಕೋಬೇಕಾಗಿರೋ ಕಹಿ ಸತ್ಯ ಇಷ್ಟೇ, LIC ಅನ್ನೋದು ಬರೀ ಷೇರುಪೇಟೆಯಲ್ಲಿ ಆಡೋ ಒಂದು ಸಾಮಾನ್ಯ ಕಂಪನಿ ಅಲ್ಲ. ದೇಶದ ಕೋಟ್ಯಂತರ ಬಡವರು, ಮಧ್ಯಮ ವರ್ಗ ಜನ ಗವರ್ಮೆಂಟ್ ಕಂಪನಿ ಅಂತ ಹೇಳಿ ದಿನ ವ್ಯವಹರಿಸಿ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕಟ್ಟಿರ್ತಾರೆ ಪ್ರೀಮಿಯಂ ಆಗಲ್ಲಿ. ಹಾಗಾಗಿದ್ರೆ ಮೆಜಾರಿಟಿ ಓನರ್ ಆಗಿರೋ ಸರ್ಕಾರ, ಅದರ ಅಧಿಕಾರಿಗಳು ಡಬಲ್ ಕೇರ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದ್ರೆ ಅಂತಿಮವಾಗಿ ಬಲಿಯಾಗೋದು ಜನ ಮತ್ತು ಅವರ ಪ್ರಾಫಿಟ್ ಮಾತ್ರ. ನಮ್ಮನ್ನು ಕೇಳಿದ್ರೆ ಸರ್ಕಾರ ಯಾವ ಕಂಪ್ನಿನೂ ನಡೆಸಬಾರ್ದು. ಸರ್ಕಾರಕ್ಕೆ ಏನ್ ಕೆಲಸ? ಬಾಯಿ ಮುಚ್ಕೊಂಡು ಗವರ್ಮೆಂಟ್ ನಡೆಸಬೇಕು, ಪ್ರೈವೇಟೈಸ್ ಮಾಡಬೇಕು. ಪ್ರೈವೇಟೈಸೇಷನ್ ಇಸ್ ದ ಒನ್ಲಿ ವೇ. ಹಾಗಂತೆಲ್ಲ ಪ್ರೈವೇಟ್ನವ್ರಿಗೆ ಬಿಟ್ಬಿಡ್ಬೇಕು ಅಂತಲ್ಲ. ಪ್ರೈವೇಟ್ ಸೆಕ್ಟರ್, ಪ್ರತಿಯೊಂದು ಸೆಕ್ಟರ್ ನ ರೆಗ್ಯುಲೇಟ್ ಮಾಡಕ್ಕೆ ರೆಗ್ಯುಲೇಟರ್ ಬೇಕು. ಟೆಲಿಕಾಂ ನಲ್ಲಿ ಟ್ರೈ, ಬ್ಯಾಂಕಿಂಗ್ ನಲ್ಲಿ RBI, ಇನ್ಶೂರೆನ್ಸ್ ನಲ್ಲಿ IRDAI, ಮಾರ್ಕೆಟ್ ನಲ್ಲಿ ಸೆಬಿ,
ಇಂಥ ರೆಗ್ಯುಲೇಟರ್ಸ್ ಬೇಕು, ಅವ್ರನ್ನ ಎಂಪವರ್ ಮಾಡಬೇಕು, ರೆಗ್ಯುಲೇಟಿಂಗ್ ನ ಕೆಲಸವನ್ನ ಕೊಡಬೇಕು, ಅದಕ್ಕೆ ಉತ್ತರದಾಯಿಗಳನ್ನ ಮಾಡಬೇಕು ರೆಗ್ಯುಲೇಟರ್ಗಳನ್ನ. ಹಂಗಿರ್ಬೇಕು ಸರ್ಕಾರದ ಕೆಲಸ. ಅದು ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗ್ತಾ ಇದೆಯಾ ನೋಡ್ಕೋಬೇಕು, ಕಾಂಪಿಟೇಷನ್ ಇದೆಯಾ ನೋಡ್ಕೋಬೇಕು. ನಾನೇನು ಕಂಪ್ನಿ ನಡೆಸ್ತೀನಿ, ಯೋಗ್ಯತೆ ಇಲ್ಲ ಗವರ್ಮೆಂಟ್ನವರಿಗೆ, ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಕಂಪನಿಗಳನ್ನ ಎಫಿಷಿಯಂಟ್ ಆಗಿ ನಡೆಸೋ ಯೋಗ್ಯತೆ 100% ಇಲ್ಲ. ಎಲ್ಲೋ ಒಂದೊಂದು ಎಕ್ಸೆಪ್ಷನ್ಸ್ ಇದಾವೆ, ಇಲ್ಲ ಅಂತ ಹೇಳಲ್ಲ, ಅವು ಎಕ್ಸೆಪ್ಷನ್ಸ್ ಅಷ್ಟೇ. ಮೆಜಾರಿಟಿ ಆಫ್ ಕೇಸಸ್ ಅಲ್ಲಿ ಫ್ಲಾಪೇ, ಲಾಸ್ ಮೇಕಿಂಗ್, ಲೋ ಕ್ವಾಲಿಟಿ ಅಥವಾ ಇನ್ಎಫಿಷಿಯನ್ಸೀಸ್. ಇದ್ರ ಬಗ್ಗೆ ಬಹಳ ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ ನಾವು. ಫೈನಲಿ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಹೇಳಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮಗೇನಾದ್ರೂ ಕೂಡ ಭಾರತದ ಎಲ್ಲಾ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನ ಕಂಪೇರ್ ಮಾಡಿ ಮಾರ್ಕೆಟ್ ಲಿಂಕ್ ಇಲ್ಲದೆ ಬ್ಯಾಂಕ್ಗಳಲ್ಲಿ ಉಳಿತಾಯದ SIP ಅನ್ನ ಅಂದ್ರೆ RD ಅನ್ನ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ರಿಕರಿಂಗ್ ಡೆಪಾಸಿಟ್ ಅನ್ನ ಮಾಡೋ ಆಸಕ್ತಿ ಇದ್ರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ನೀವು ಚೆಕ್ ಮಾಡಿ. ರೈಟ್ ನಾವು 8.1 to 8.3% ತನಕ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳಿದಾವೆ. ನೀವೆಲ್ಲ ಕಂಪೇರ್ ಮಾಡ್ಬೋದು ಯಾವ ಬ್ಯಾಂಕ್ ಎಷ್ಟು ಕೊಡ್ತಿದೆ ಅಂತ ಹೇಳಿ. ಆಮೇಲೆ ನೀವು ಡಿಸೈಡ್ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಅನ್ನು ಓಪನ್ ಮಾಡಿ ಆ್ಯಪ್ ಅನ್ನು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.